ಆಪರೇಟ್ ಮಾಡಿದರೆ ಈಗ ನಮ್ಮ ಎಲ್ಲೋ ಲೈನು ನಾ ಎಲ್ಲೋ ಲೈನ್ ಉಪಯೋಗ ಮಾಡ್ತಕ್ಕಂಥವ್ ನಾನು ಈಗ ಎಲ್ಲೋ ಲೈನ್ ನೀವೇನಾದರೂ ಆವತ್ತೇ ಯಾವತ್ತು ಸ್ಟಾರ್ಟ್ ಆಯಿತು ಆವತ್ತೇ ನೀವು ಬೋಗಿಗಳನ್ನ ಕರೆಕ್ಟಾಗಿ ಆರ್ಡ್ರ್ ಮಾಡಿದಿದ್ರೆ ಆವತ್ತೇ ಟ್ರೈನ್ ಬಂದಿದ್ರೆ ಆವತ್ತೇ ನಿಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಏನು 25 ನಿಮಿಷಕ್ಕೆ ಬರ್ತಿತ್ತು ಒಂದು ಟ್ರೈನು ಯಾವಾಗ 3 ಲಕ್ಷ ಜನ ಮಾತ್ರ ಸೇರ್ಕೊಂಡ್ರು ಫಸ್ಟ್ ದಿವಸ ಈಗ ನೋಡಿದ್ರೆ 12 ಲಕ್ಷ ಜನ ಆವತ್ತೇ 12 ಲಕ್ಷ ಜನ ಸೇರಿರೋದು ನಿಮ್ಮ ಆದಾಯ ಜಾಸ್ತಿ ಆಗಿರೋದು. ಈಗ ಬ್ಲೂ ಲೈನು ನೀವು ಅಕಸ್ಮಾತ್ ರೆಡ್ ಲೈನ್ ಈಗಾಗಲೇ ರೆಡಿ ಇದೆ, ಬ್ಲೂ ಲೈನು ಹೆಚ್ಚು ಕಮ್ಮಿ ರೆಡಿ ಇದೆ. ನೀವೇನಾದರೂ ಅಕಸ್ಮಾತ್ ಪ್ರಾಜೆಕ್ಟ್ನ ಆನ್ ಪ್ರಯಾರಿಟಿ ಅಂತ ಮಾಡಿ ನೀವು ಅದಕ್ಕೆ ಫೋಕಸ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ಎರಡೂ ಲೈನ್ ಆಪರೇಟ್ ಆಗಿದ್ದಿದ್ರೆ ನಿಮ್ಗೇನಾಗಿರೋದು ಆದಾಯ ಜಾಸ್ತಿ ಆಗಿರೋದು, ಆಮೇಲೆ ನಿಮ್ಮ ಆಪರೇಷನ್ಸ್ ಕಾಸ್ಟ್ ಕಡಿಮೆ ಆಗಿರೋದು. ಆದರೆ ನೀವೇನು ಮಾಡ್ತೀರಾ ಅಂದರೆ ಏನು ಇವ್ರ ಕಿತ್ತಾಟ, ಇವ್ರ ಬಡ್ದಾಟ, ಇವ್ರ ಜಗಳ, ಇವರು ಕ್ಯಾಬಿನೆಟ್ ರ್ಯಾಂಕ್ಗಳು, ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಡಿಸಿಷನ್ ತೊಗೊಳ್ಳಲ್ಲ ಯಾರೇ ಆಗಲಿ. ಈಗ ಉದಾಹರಣೆಗೆ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೆ ಅಧಿಕಾರ ಆದರೂ ಕೊಡಿ, ಅವ್ರು ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಿ ಎಮ್ ರಿವ್ಯೂ ಮೀಟಿಂಗ್ಸ್ ಮಾಡಲ್ಲ, ಡಿ ಸಿ ಎಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ರಿವ್ಯೂ ಮೀಟಿಂಗ್ಸ್ ಮಾಡಲ್ಲ, ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಿವ್ಯೂ ಮೀಟಿಂಗ್ ಮಾಡಲ್ಲ. ಇವಾಗ ಮೋಸ್ಟ್ ಸೈಂಟಿಫಿಕ್ ವಿಚಾರಗಳೇನು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವೈಫಲ್ಯತೆ ಎತ್ತು ಕಾಣಿಸ್ತಿರೋದ್ರಿಂದ ಈ 32 ಅನ್ಸೈಂಟಿಫಿಕ್ ಮೆಥಡ್ಸ್ ಇಂದ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಕ್ಕಂಥದ್ರಿಂದ ಇವತ್ತು ಪ್ರೈಸ್ ನ ಇವ್ರು ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಅಷ್ಟು ವಿಚಾರ ಆಯ್ತಾ, ಇದು ನಂದಲ್ಲ ವಿಚಾರ, ಇದು ಮೆಟ್ರೋ ರಾಜೇಶ್ ಅವ್ರ ಹತ್ರ ಒಪಿನಿಯನ್ ಕೇಳ್ತೀನಿ. ದಿನೇಶ್ ಅವರೇ, ರಾಜ್ಯ ಸರ್ಕಾರ ಗೊತ್ತೇ ಇರಲಿಲ್ಲ, ಕೇಂದ್ರ ಸರ್ಕಾರದ ನಿರ್ಧಾರ ದರ ಏರಿಕೆ ಮಾಡೋದು, ಈಗ ಕುತ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ರಾಜ್ಯದ ಜನರು ಅದರಲ್ಲೂ ಮೆಟ್ರೋ ಪ್ರಯಾಣಿಕರು ನಂಬಬಹುದಾ ಅಂತ. ಅಂದ್ರೆ ರಾಜ್ಯ ಸರ್ಕಾರದ ಗಮನಕ್ಕೆ ಬರ್ದಲೆ ಪ್ರೈಸ್ ಹೈಕ್ ಮಾಡುವ ಅಥವಾ ಜಾಸ್ತಿ ಮಾಡುವ ನಿರ್ಧಾರಕ್ಕೆ ಮೆಟ್ರೋ ಬೋರ್ಡ್ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ರಾಜ್ಯ ಸರ್ಕಾರ ಯಾವುದೋ ಒಂದು ಗ್ಯಾರಂಟಿ ಮೂಡಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವರು ಈ ಥರ ಎಲ್ಲ ಕೆಲಸ ಮರ್ತ್ಕೊಬಿಟ್ಟಿದ್ದಾರೆ. ಎಕ್ಸಾಂಪಲ್, ಇವತ್ತು ಏನು ನಮ್ಮ ಮೆಟ್ರೋ ಪ್ರಾಜೆಕ್ಟ್ ಇದೆ ಅದಕ್ಕೆ ಪ್ರತಿ ತಿಂಗಳು ಇವರು ಮೀಟಿಂಗ್ಗಳ ಕಂಡಕ್ಟ್ ಮಾಡ್ತಾ ಇಲ್ಲ. ಮೊನ್ನೆ ಕೃಷ್ಣ ಬೈರೇಗೌಡರು ಅಲ್ಲೆಲ್ಲ ಹೋಗಿ ಏನ್ರಿ ಒಂದು ಕಂಬ ಹಾಕಕ್ಕೆ 2 ವರ್ಷ ಬೇಕಾ 3 ವರ್ಷ ಬೇಕಂತ ಇವ್ರು ಹೋದ್ಮೇಲೆ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಅಂದ್ರೆ ಎಷ್ಟೊಂದು ಕಡೆ ಬೇಕು ಅಂತ ಡಿಲೇ ಆಗ್ತಾ ಇದ್ದಾವೆ ವರ್ಕ್ಗಳು. ಆ ಡಿಲೇ ಆಗೋದ್ರಿಂದ ಕೆಳಗಡೆ ರಸ್ತೆಯಲ್ಲಿ ಓಡಾಡೋರ್ಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಷ್ಟೋ ಜನ ಪ್ರಾಣನೂ ಕಳ್ಕೊಬಿಟ್ಟಿದ್ದಾರೆ ಈ ಮೆಟ್ರೋ ಅವಘಡಗಳಿಂದ. ಮತ್ತು ಇನ್ನೊಂದು ಏನಾಗ್ತಾ ಇದೆ ಅಂದರೆ ನಮ್ಮ ಏನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಡೆಲ್ಲಿ ಟೀಮ್ ಇದೆಯಲ್ಲ, ಇದು ಕಂಪ್ಲೀಟ್ ಫೇಲ್ಯೂರ್ ಟೀಮ್ ಅಂತ ಹೇಳ್ತೀನಿ. ಅವ್ರಗಳಿಗೆಲ್ಲ ಅಲ್ಲಿ ಕ್ವಾರ್ಟರ್ಸ್ ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ಇವ್ರು ಸಾಕ್ತಾ ಇದ್ದಾರಲ್ಲ, ಅವರೆಲ್ಲ ಕ್ಯಾಬಿನೆಟ್ ದರ್ಜೆ ತಗೊಂಡು ಅವ್ರು ಏನೂ ಕೆಲಸ ಮಾಡ್ತಾ ಇಲ್ಲ. ಕೇಂದ್ರದಿಂದ ಬರಬೇಕಾದ ಅನುದಾನಗಳಿಗೆ ಪಟ್ಟು ಹಿಡಿದು ಫೈಲ್ಗಳನ್ನ ಮೂವ್ ಮಾಡಿಸ್ತಾ ಇಲ್ಲ. ಅದಕ್ಕೆ ಸುಮಾರು ಜನ ಯಾರು ವಿ ಧನಂಜಯ್ ಕುಮಾರು, ನಾಡಗೌಡರು, ಸೈಯದ್ ಮೊಯ್ದೀನು ಮತ್ತೆ ಸಲೀಂ ಅಹಮದ್, ಇವ್ರು 4 ಜನನ 5 ಜನನ ಟಿ ಬಿ ಜಯಚಂದ್ರ ಅವ್ರನ್ನ ಇವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. 2018-19 ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಹಿಂಗೆ 4th ಫೇಸ್ ಮೆಟ್ರೋಗೆ ದುಡ್ಡು ಕಡಿಮೆ ಕೊಡ್ತೀವಿ ಅಂದಿದ್ದಕ್ಕೆ 2 ವರ್ಷ ಫೈಲಿಗೆ ಸೈನೇ ಹಾಕ್ಲಿಲ್ಲ ಅವರು. ಕೊನೆಗೆ 28% ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಇನ್ನು 32% ರಾಜ್ಯ ಸರ್ಕಾರ ಹಾಕಿ ಡೆಲ್ಲಿನ ಅಲ್ಲಿ ಮೂವ್ ಮಾಡ್ತು. ಇಲ್ಲಿ 13%ಗೆ ಖುಷಿ ಪಟ್ಕೊಂಡು ಇವರು ನಿದ್ದೆಲ್ ಮಲ್ಗವ್ರೆ. ಇದನ್ನ ಹೋರಾಟ ಮಾರೋರು ಯಾರು ಇಲ್ಲ ನಮ್ಮ ರಾಜ್ಯದವರು. ರಾಜ್ಯದ ಸಂಸದರುಗಳು ಕೂಡ ಅಲ್ಲಿ ಹೋಗಿ ಹೋರಾಟ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ತರ ವಿಚಾರಗಳಿಗೆ ಮುಂದೋಗುವಂತ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ಹೋಗಿ ಅಲ್ಲಿ ಹೋಗಿ ಹೋರಾಡಬೇಕು, ಅಲ್ಲಿ ಕಲೆಕ್ಟ್ ಮಾಡಬೇಕು. ಬರ ಪರಿಹಾರಕ್ಕೂ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿದ್ವಿ ನಾವು. ಗೊತ್ತಿಲ್ಲ ನಿಮಗೆ, ಜನತಾ ಮಂತರ್ ಪ್ರೊಟೆಸ್ಟ್ ಮಾಡಿ ಸಿದ್ದರಾಮಯ್ಯ ರಾಜ್ಯದ ಪ್ರಧಾನಮಂತ್ರಿ ಮುಂದೆ ಚೀಮಾರಿ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು. 13% 15% ಲೀಗಲ್ ಡಾಕ್ಯುಮೆಂಟ್ ಕೇಂದ್ರ ಸರ್ಕಾರ ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ನಟರಾಜ್ ಗೌಡ್ರೆ, ಇದು ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ ಅಲ್ಲ, ರಾಜ್ಯದ ಜನರ ರಾಜಧಾನಿಯ ಮೆಟ್ರೋ ಪ್ರಯಾಣಿಕರ ಸಮಸ್ಯೆ ವಿಚಾರ, ಓಚೋರಿ ವಿಚಾರ ಮಾಹಿತಿ ಗೊತ್ತಿದೆ ನಿಮ್ಗೆ ಅನ್ಸುತ್ತೆ. ನಾನು ಜಂತರ್ ಮಂತರ್ ಅಲ್ಲಿ ಮುಖ್ಯಮಂತ್ರಿ ಆದಿಯಾಗಿ 136 ಜನ ಶಾಸಕರು ಪ್ರೊಟೆಸ್ಟ್ ಮಾಡಿದ ಮೇಲೆ ನಮ್ ತೆರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ವಿಷಯದಲ್ಲಿ ರಾಜ್ಯಕ್ಕೆ ಎಲ್ಲ ತೆರಿಗೆ ಆಗಬಹುದು, ಪಾಲು ಆಗಬಹುದು, ಯೋಜನೆಗಳಾಗಬಹುದು, ಎಲ್ಲರಿಗೂ ಅನ್ಯಾಯ ಆಗ್ತಾ ಇದ್ದಾರೆ ಹೋರಾಟ ಮಾಡಿದ್ದು.
ಅದಕ್ಕೆ ಇವಾಗ 16ನೇ ಹಣಕಾಸಿನ ಆಯೋಗದಲ್ಲಿ 4.13% ಯಾಕೆ ತಗೊಂಡ್ಬಂದವ್ರು ಕೇಂದ್ರ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಹೋರಾಟಕ್ಕೆ ಎದುರಿ ಕೇಂದ್ರ ಸರ್ಕಾರ ಇವತ್ತು ಬಗ್ಗಿದೆ, ಅದು ಬೆಂಡಾಗಿದೆ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯ ಟೀಮ್ ಯಾಕೆಂದ್ರೆ ಅವ್ರಿಗೆ ನೆಹರು ಅವ್ರು ಏನ್ ಮಾಡಿದ್ರು, ಇಂದಿರಾ ಗಾಂಧಿ ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಏನ್ ಮಾಡಿದ್ರು, ಎಲ್ಲಾನು ಧೈರ್ಯ ಇಲ್ಲ. ಫೈನಾನ್ಸ್ ಕಮಿಷನ್ ಫಾರ್ಮುಲಾ ಕೊಟ್ಟರು ಯಾರೇ? ಇಂದಿರಾ ಗಾಂಧಿ ಕೇಂದ್ರ ಫೈನಾನ್ಸ್ ಥ್ಯಾಂಕ್ ಯು. ನೀವೇನು ಏನ್ ಹೇಳ್ರಿ ಸರ್? ಕೇಳಿಸ್ಕೊಳ್ಳಿ ಸರ್, ನಿಮ್ಗೆ ಪ್ರಶ್ನೆ. ಸಿದ್ದರಾಮಯ್ಯನವರ ಪ್ರೊಟೆಸ್ಟ್ ಇಂದ ಹೆದರು ಬಿಟ್ರು ನಿರ್ಮಲಾ ಸೀತಾರಾಮನ್ ಅವರು ಹೆದರ್ಸಿ ಈಗ್ಲೂನು ಕೇಂದ್ರದಲ್ಲಿ ಯಾರಿದ್ದಾರೆ ಮನೋಹರ್ ಪಟ್ಟರ್ ಹೆದರ್ಸಿ ಈಗ್ಲೂನು ಕಮ್ಮಿ ಮಾಡಿಸಿ ನಾಪತ್ತೆ ನಿಷ್ಕ್ರಿಯ ಆಗಿರೋದ್ರಿಂದ ಬೇಡ ಸರ್, ಸಿದ್ದರಾಮಯ್ಯ ಹೆದರ್ಸ್ಲಿ. ನಿರ್ಮಲಾ ಸೀತಾರಾಮನ್ ಹೊಗಳ್ತಿದ್ರಲ್ಲ, ಹೌದು, ಸಿದ್ದರಾಮಯ್ಯ ಆದಿಯಾಗಿ 136 ಪ್ರೊಟೆಸ್ಟ್ ತೆರಿಗೆ ವಿಚಾರದಲ್ಲಿ ಹೆದರ್ಸಕ್ಕಾಗುತ್ತೆ, ಮೆಟ್ರೋ ವಿಚಾರದಲ್ಲಿ ಹೆದರ್ಸಕ್ಕಾಗಲ್ವಾ? ನೀವು ಏನ್ ಕೇಳ್ತಿದ್ರ, ನೀವು ಕರೆಕ್ಟ್ ಆಗಿ ಕೇಳ್ತಿದ್ರ. ಈಗ ಕೇಳಿಸ್ಕೊಳ್ಳಲ್ಲ ಆದ್ರೆ ಸಂಸದರು ಕಾಣೆಯಾಗಿದ್ದಾರೆ ಅಂತಿದ್ದಾರೆ. ಕೇಳಿಸ್ಕೊಳ್ಳಿ, ಸಂಸದರು ಕಾಣೆಯಾಗಿದ್ದಾರೆ ಅಂತಿದ್ದಾರೆ. ಸರ್, ಕಳೆದ 7 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಈ ಜನಗಳು ಗೊತ್ತಾಗಲ್ಲ, ಪಬ್ಲಿಕ್ ಅವರು ಓಡಾಡೋರು ಪ್ರಯಾಣಿಕರು ಗೊತ್ತಾಗಲ್ಲ, ಪ್ರೈಸ್ ಹೈಕ್ ಆದ್ರೂ ಯಾರು ಮಾಡಿದ್ರು ಏನು ಮಾಡೋದು, ನಾವು ಸೆಂಟ್ರಲ್ ಮೇಲೆ ಹಾಕೋಣ ಅಂತ ಸುಮ್ಮನೆ ಎಲ್ಲೋ ಒಂದು ಕಡೆ ಮೆಟ್ರೋ ಸ್ಟೇಷನ್ ಹತ್ರ ನೋಟಿಸ್ ಹಾಕಿದ್ರು. ಅದೊಂದು 1126 ಮಂದಿಗೆ ಗೊತ್ತಾಗಿದೆ. ಅದು ನಾವು ಪ್ರೈಸ್ ಹೈಕ್ ಮಾಡಬಹುದೇ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಅವ್ರು ಏನು ಮಾಡಿದ್ದಾರೆ, ಪ್ರಯಾಣಿಕರು ಒಂದು 51% ದಯವಿಟ್ಟು ನೀವು ಮಾಡಲೇಬೇಡಿ ಅಂತ, 27% ಮಾಡೋದಾದರೆ ನಮಗೆ ಭಾಳ ಹೊರೆ ಆಗುತ್ತೆ, 1 ರೂಪಾಯಿ 50 ಪೈಸೆನ ಆ ಥರ ಯೋಚನೆ ಮಾಡಿ ಅಂತ. ಅದನ್ನೆಲ್ಲ ಯಾಕೆ ಹಾಕಿದ್ರು? ಈ ಸಂಸದರೇ ಹೋರಾಟದ ಫಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಂದಾಗ ಇವರು ಕಾಂಗ್ರೆಸ್ ಸರ್ಕಾರ ಬೆತ್ತಲಾಯ್ತು ಅಂದ್ರೆ BMR ರಿಲೀಸ್ ಸಂಸದರು ಬಂದು ಇಲ್ಲಿ ರಾಜ್ಯದ ವಿರುದ್ಧ ಹೋರಾಟ ಮಾಡಬೇಕು. ನೀವು ಹೇಳಿಲ್ಲ, ಅದು ಸಂಸದರು ನೀವು ಹೇಳಿಲ್ಲ, ನೀವು ಹೇಳಿಲ್ಲ. ಅವರ ತಾಕತ್ತಿಲ್ಲ, ದೆಹಲಿಯ ವಿರುದ್ಧ ಹೋರಾಟ ಮಾಡಬೇಕು. ಬಯಲ್ ಮಾಡಿದ್ರು. ರಾಜ್ಯಕ್ಕೆ ಅನ್ಯಾಯ ನಿಮ್ಮ ಆಗ್ತಾ ಇದೆ, ಹಣೆಬರ ಏನು? ರಾಜ್ಯ ಸರ್ಕಾರದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರ ಸರ್ಕಾರ ಪಾಪ ನೀವು ಸುಮ್ಮನೆ ಕೂತ್ಕೊಂಡು ನಿಮ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್, ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ ನಿನ್ಗೆ ಇಷ್ಟ ಇಲ್ಲ ತಾನಪ್ಪ? 1 ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, 1 ಲೆಟರ್ ಬರೀ, ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ನ ಯಾರು ಕೇಳಲ್ಲ. ರಾಜೇಶ್ ಅವ್ರ ರಿಯಾಕ್ಷನ್ ಬೇಕು ನನಗೆ ಇದಕ್ಕೆ. ರಾಜೇಶ್ ಅವರು ಒಂದು ಲೆಟರ್ ಬರೆದ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ಬಿಡ್ಲಪ್ಪ, ನಮ್ಮ ಪ್ರಯಾಣಿಕರಿಗೆ ಹೊರೆ ಮಾಡಬೇಡಿ, ರಾಜ್ಯ ಸರ್ಕಾರದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ, ಮೆಟ್ರೋ ದರ ಬೇಡ. ಅಷ್ಟು ಕಷ್ಟ ಇದೆಯಾ ರಾಜೇಶ್ ಅವರು ಇದನ್ನ ಮಾಡೋದು? ಮೇಡಮ್, ಒಟ್ಟಿನಲ್ಲಿ ನಾನು ಮೊನ್ನೆ ಕೂಡ ಹೇಳಿದೆ ಮೇಡಮ್, ಇವರಿಬ್ರು ಕೂಡ ನನಗೆ ಎಷ್ಟೋ ಸತಿ ಇಲ್ಲ ಫುಲ್ ಕೇಳಿಸ್ಕೊಳ್ಳಿ ಎರಡೂ ಪಕ್ಷಗಳು ನೀನು ಒಡೆದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ, ಇದು ನಾಟಕನೇ ಅಂತಾನೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಇವಾಗ ಇವರಿಬ್ರು ಮತ್ತೆ ನಾನು ಹೇಳ್ತಿರೋದು ಮೇಡಮ್, ದೇ ಕ್ಯಾನ್ ಸಾಲ್ವ್ ದ ಇಶ್ಯೂ, ಬಟ್ ಇಲ್ಲಿ ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ, ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ. ಇವೆಲ್ಲಾನು ತೆರಿಗೆ ಕಟ್ ಮಾಡ್ಬೇಕು. ಒಟ್ಟಿನಲ್ಲಿ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳು ಪರಿಹರಿಸಕ್ಕೆ ಶಿಕ್ಷಣ, ಆರೋಗ್ಯ, ಸಾರಿಗೆ ಯಾವುದಕ್ಕೂ ದುಡ್ಡು ಕೊಡಕ್ ರೆಡಿ ಇಲ್ಲ ಇವ್ರು ಯಾರು. ಎಲ್ಲವನ್ನು ಖಾಸಗಿ ವಹಿಸ್ಬೇಡ, ಯಾವ್ದು ನಮ್ಮ ಸಮಸ್ಯೆ ಬೇಡ. ನಾವು ಇವತ್ತು ಏನೋ ತುಮಕೂರು ಗಂಟ ಮೆಟ್ರೋ ಮಾಡ್ತಾರಂತೆ, ಅದು ಯಾರು ಕೇಳೇ ಇರಲಿಲ್ಲ, ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಟನಲ್ ರೋಡ್